ಓಂ ಅಸಂಭವಸ್ತು ಸತೋನುಪಪತ್ತೇ ಓಂ ಅಂತ 2ನೇ ಅಧ್ಯಾಯದ 3ನೇ ಪಾದದ 9ನೇ ಸೂತ್ರ. ಪುಸ್ತಕವನ್ನು ಇಟ್ಕೊಂಡು ಗಮನಿಸುವವರು ಇದನ್ನೆಲ್ಲ ನೋಡಬೇಕು. ಯಾಕಂದರೆ ಈ ಹಿಂದೆ ನಾವು ನೋಡಿದ್ದು 15 ಮತ್ತು 16ನೇ ಸೂತ್ರಗಳು. ಅದು ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 48ನೇ ಗದ್ಯ ಭಾಗ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳು 15, 16. ಆದರೆ ಈಗ ನಾವು ನೋಡ್ತಿರುವುದು 9ನೇ ಸೂತ್ರ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಯಾಕೆ ವ್ಯತ್ಯಾಸ, ಅದೇನು ಅನ್ನೋದನ್ನು ಮುಂದೆ ನೋಡೋಣ ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲಿ. ಇದನ್ನೊಂದನ್ನು ಗಮನಿಸೋಣ ಈಗ. ಅಸದ್ವಾ ಇದಮಗ್ರ ಆಸೀತ್ ತದೋ ವೈ ಸದಜಾಯತ ಅಸತಃ ಸದಜಾಯತ ಇತ್ಯಾದಿ ಶ್ರುತಿಭ್ಯ ಸತಃ ಅಪಿ ಉತ್ಪತ್ತಿ ಇತಿ ಚೇತ್ ನ ಅನುತ್ಪತ್ತಿರೇವ ಸತಃ ತು ಶಬ್ದೇನ ಉಕ್ತ ವ್ಯವಸ್ಥಾಂ ಅಪಾಕರೋತಿ ನಹಿ ಅಸತಃ ಸದುತ್ಪದ್ಯತೆ ಅದೃಷ್ಟತ್ವಾದ್ ಅನುಪಪತ್ತೇ ಅಂತ ಇಷ್ಟು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಈಗ ಓದಿದ್ದೀನಿ ನಾನು. ಆ ಭಾಷ್ಯದಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ, ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಈ ಅಸಂಭವಸ್ತು ಸತೋನುಪಪತ್ತೇ ಅನ್ನೋ ಸೂತ್ರ ಉತ್ತರ ರೂಪ ಹೊರಟಿದೆ ಅಂತ ಹೇಳಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು 49ನೇ ಗದ್ಯ ಭಾಗದಲ್ಲಿ ಆ ಪ್ರಶ್ನವನ್ನ ವಿವರಿಸ್ತಾ ಇದ್ದಾರೆ. ನಾನು ಹರೇರಪಿ ಅಸತಃ ಸದಜಾಯತ ಇತಿ, ಹರೇರಪಿ ಅಂತಿದೆಯಲ್ಲ ಅದನ್ನ ಮುಂದೆ ಜನ್ಮ ಲಯಯೋಹ ಶ್ರವಣಾತ್ ನ ತಸ್ಯ ಸರ್ವಕರ್ತೃತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಪ್ರಶ್ನೆ ಅದು ನಾನು ಅಂತ ಪ್ರಶ್ನೆ. ಭಗವಂತನಿಗೂ ಕೂಡ ಹುಟ್ಟಿದೆ, ನಾಶವೂ ಇದೆ. ನಾಶ ಇದೆ ಅಂತ ಕೇಳಿ ಬಂದಿದೆ, ಆದ್ರಿಂದ ಅವನು ಸರ್ವಕರ್ತ ಅಲ್ಲ ಅಂತ ಪ್ರಶ್ನೆ. ಯಾಕೆ ಹುಟ್ಟು ಸಾವು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಸತಃ ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಕಂಡು ಬಂದಿದೆ. ಇಲ್ಲಿ ಸತ್ತಾದ ಬ್ರಹ್ಮ, ಸತ್ ಅಂದ್ರೆ ಬ್ರಹ್ಮ, ಅವನು ಅಸತ್ತಿನಿಂದ ಹುಟ್ಟಿದ, ಮೊದಲು ಇರಲಿಲ್ಲ ಅವನು. ಇಲ್ಲದೇ ಇರುವ ಬ್ರಹ್ಮ ಹುಟ್ಟಿದ ಅಂತ ಅರ್ಥ. ಇದು ಜನ್ಮದ ಶ್ರವಣ. ಸ ಇದಂ ಸರ್ವಂ ವಿಲಾಪ್ಯ ಅಂತಸ್ತಮಸಿ ವಿಲೀನಃ, ಅವನು ಇದೆಲ್ಲವನ್ನೂ ನಾಶ ಮಾಡಿ ತಮಸ್ಸಿನ ಒಳಗಡೆ ಲೀನನಾಗಿಬಿಟ್ಟ, ನಷ್ಟ ಹೊಂದಿಬಿಟ್ಟ ಅಂತ ಈ ವೇದವಾಕ್ಯ ಹೇಳ್ತಾ ಇದೆ. ಆದ್ರಿಂದ ಅವನಿಗೆ ನಾಶ ಕಂಡಿದೆ ಇಲ್ಲಿ, ಆದ್ರಿಂದ ಅವನು ಸರ್ವಕರ್ತ ಅಲ್ಲ. ನಜಾಯತೆ ಮ್ರಿಯತೆ ಇತಿ ಶ್ರುತಿ ವಿರೋಧ. ಅಸತಃ ಸಜಾಯತ ಅನ್ನೋ ವಾಕ್ಯ ಬ್ರಹ್ಮನು ಅಸತ್ತಿನಿಂದ ಹುಟ್ಟಿದ ಅಂತ ಹೇಳಿದೆ, ಮತ್ತು ಅವನು ನಾಶ ಹೊಂದುತ್ತಾನೆ ಅಂತ ನಾವು ವ್ಯಾಖ್ಯಾನ ಮಾಡಿದ್ವಿ ಪೂರ್ವಪಕ್ಷ ಮಾಡುವವರು. ಆದ್ರೆ ಆ ಥರ ವ್ಯಾಖ್ಯಾನ ಮಾಡ್ಲಿಕ್ಕೆ ನಿಮಗೊಂದು ಸಮಸ್ಯೆ ಬರ್ತದಲ್ಲ. ಅದೇನಂದ್ರೆ ನಜಾಯತೆ ಮ್ರಿಯತೇವ ಕದಾಚಿತ್ ನಾಯಂ ಭೂತ್ವ ನವಿತಾ ಭವಿತಾವಾನ ಭೂಯ ಅಂತ ಗೀತಾದಲ್ಲಿದೆ. ಮತ್ತು ಗೀತಾ ವಾಕ್ಯಕ್ಕೆ ಸಂವಾದಿಯಾಗಿ ಶ್ರುತಿ ಅಂದ್ರೆ ಕಾಟಕೋಪನಿಷತ್ನಲ್ಲಿ ಅಲ್ಲೂ ಕೂಡ ನಜಾಯತೆ ಮ್ರಿಯತೆ ಇತ್ಯಾದಿ ವೇದವಾಕ್ಯಗಳು ಕಂಡು ಬರ್ತವೆ. ಆದ್ರಿಂದ ಭಗವಂತನಿಗೆ ನಾಶ ಉತ್ಪತ್ತಿ ಯಾವುದೂ ಕೂಡ ಇಲ್ಲ. ಆದ್ರಿಂದ ನಾಶವೂ ಇಲ್ಲ, ಸಾವೂ ಇಲ್ಲ. ಆದ್ರಿಂದ ಆ ವೇದವಾಕ್ಯದಿಂದ ವಿರೋಧ ಬರ್ತದಲ್ಲ. ಆದ್ರಿಂದ ಇಲ್ಲಿ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಯಾರಾದ್ರೂ ಕೇಳಿದ್ರೆ ಅಂತ ನಾವು ಸಿದ್ಧಾಂತಿಗಳು ಕೇಳಬಹುದು ಅವರನ್ನ. ಆ ಶ್ರುತಿಯಿಂದ ವಿರೋಧ ಬರ್ತದಲ್ಲ ಅಂದ್ರೆ ವಿರೋಧ ಬರೋದಿಲ್ಲ. ಅಸ್ಯಾಹ ಜನ್ಮಲಯಾಭಾವ ಶ್ರುತೇ ಜೀವೇ ಜನ್ಮದಯಾಭಾವ ಶ್ರುತೇರಿವ ಈಶ್ವರ ಸ್ವರೂಪ ಪರತ್ವೇನ. ಅಲ್ಲಿ ಸ್ವರೂಪ ಪತ್ವೇನ ಅಂತಿದೆ, ಸ್ವರೂಪ ಪರತ್ವೇನ ಅಂತ ತಿದ್ಕೋಬೇಕು. ಈ ನಜಾಯತೆ ಮ್ರಿಯತೆ ವಾ ಕದಾಚಿತ್, ಅವನೆಂದೂ ಹುಟ್ಟೋದಿಲ್ಲ, ನಾಶ ಆಗೋದಿಲ್ಲ ಅಂತಿದೆಯಲ್ಲ, ಅದಕ್ಕೆ ಹುಟ್ಟೋದಿಲ್ಲ ನಾಶ ಆಗೋದಿಲ್ಲ ಅಂದ್ರೆ ಏನರ್ಥ? ಅವನ ಸ್ವರೂಪ ಹುಟ್ಟೋದಿಲ್ಲ ಅಂತ ಅರ್ಥ. ಪರಮಾತ್ಮನ ಸ್ವರೂಪ ಹುಟ್ಟೋದಿಲ್ಲ, ಅವನ ಸ್ವರೂಪಕ್ಕೆ ನಾಶ ಇಲ್ಲ. ಆದರೆ ಅವನ ದೇಹಕ್ಕೊಂದು ಹುಟ್ಟಿದೆ, ನಮಗೆಲ್ಲರಿಗೂ ಕೂಡ. ಈ ಜೀವನಿಗೆ ಜನ್ಮ ಇದೆ, ನಾಶ ಇದೆ, ಅವನ ಹುಟ್ಟು ಸಾವು ಇದೆ ಅಂದ್ರೆ ಏನರ್ಥ? ಜೀವನಿಗೆ ಸ್ವರೂಪತಃ ಹುಟ್ಟಿಲ್ಲ, ಸ್ವರೂಪತಃ ನಾಶ ಇಲ್ಲ. ಆದ್ರೆ ಅವನಿಗೊಂದು ದೇಹ ಬರ್ತದಲ್ಲ, ಮತ್ತ ಆ ದೇಹ ನಷ್ಟ ಆಗ್ತದಲ್ಲ. ಆದ್ರಿಂದ ಆ ಜೀವನ ವಿಷಯದಲ್ಲಿ ಆ ವಾಕ್ಯಗಳನ್ನು ಹೇಗೆ ಹೊಂದಿಸ್ತೀವೋ
ಅದೇ ಥರ ಈ ಪರಮಾತ್ಮನಿಗೂ ಮಾಡಬೇಕು. ಅಸ್ಯಾಹ ಜನ್ಮ ಲಯಾಭಾವ ಶ್ರುತೇ, ಅವನಿಗೆ ಜನ್ಮವಿಲ್ಲ ಲಯವಿಲ್ಲ ಅನ್ನುವ ಮಾತೇನಿದೆ ಅದು ಈಶ್ವರ ಸ್ವರೂಪ ಪರತ್ವೇನ, ಈಶ್ವರನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ದೃಷ್ಟಾಂತ ಏನಂದ್ರೆ ಜೀವೇ ಜನ್ಮ ಲಯಾಭಾವ ಶ್ರುತೇರಿವ, ಜೀವನಿಗೆ ಜನ್ಮವಿಲ್ಲ ಲಯವಿಲ್ಲ ಅಂತ ಹೇಳುವ ಮಾತು ಹೇಗೋ ಹಾಗೆ, ಸರಿಯಾ? ಅದರಂತೆ ಸ್ವರೂಪ ಪರವಾಗಿದೆ. ಮತ್ತೆ ಜನ್ಮಲಯ ಶ್ರುತೇಸ್ತು, ಇನ್ನ ಪರಮಾತ್ಮನಿಗೆ ಜನ್ಮಲಯ ಇದೆ ಅಂತ ಹೇಳುವ ಮಾತೇನಿದೆ ಅದನ್ನು ಹೇಗೆ ಹೊಂದಿಸ್ಬೇಕು ಅಂದ್ರೆ ಪರಾಧೀನ ವಿಶೇಷ ದೇಹಾವಾಪ್ತಿ ತತ್ಯಾಗಾಖ್ಯ ಜನ್ಮಲಯ ಪರತ್ವೇನ. ಪರಮಾತ್ಮನಿಗೂ ಹುಟ್ಟಿದೆ. ಹೇಗೆ ಹುಟ್ಟಿದೆ ಅಂದ್ರೆ ಪರಾಧೀನವಾದ ಒಂದು ವಿಶೇಷ ಅವಾಪ್ತಿನೇ ಅನ್ನೋದೇ ಅವನಿಗೆ ದೇಹ ಪ್ರಾಪ್ತಿ. ಇಲ್ಲಿ ನಮಗೆ ಕೇಳುವವರಿಗೆ ಸಿದ್ಧಾಂತಗಳಿಗೆ ಪ್ರಶ್ನೆ ಬರಬಹುದು, ಲಕ್ಷ್ಮೀದೇವಿಗೆ ಪರಾಧೀನ ವಿಶೇಷ ಅವಾಪ್ತಿ ಅಂದ್ರೆ ಪರ ಅಂದ್ರೆ ಪರಮಾತ್ಮ, ಅವನ ಅಧೀನವಾದ ವಿಶೇಷ ಒಂದನ್ನು ಇವಳು ಹೊಂದುತ್ತಾಳೆ ಅಂತ ನೀವು ವ್ಯಾಖ್ಯಾನ ಮಾಡ್ತಾರೆ. ಸೊ ಪರಮಾತ್ಮನಿಗೆ ಪರ ಅಂದ್ರೆ ಯಾರಿನ್ನ ಅಂತ ನಮಗ್ ಪ್ರಶ್ನೆ ಬರ್ತದೆ, ಅವ್ರಿಗೆ ಬಂದಿಲ್ಲ. ಅದು ಸುಮ್ಮನೆ ಜಿಜ್ಞಾಸೆ ಮಾಡ್ತಿದ್ದಾರೆ ಅಷ್ಟೇ ಅವರು, ಸರಿಯಾ? ಪರಮಾತ್ಮನಿಗೂ ಮತ್ತೊಬ್ಬ ಪರ, ಅವನ ಅಧೀನವಾಗಿ ಇವನಿಗೊಂದು ವಿಶೇಷವಾದ ದೇಹ ಬರೋದು ಅಥವಾ ಅಂತೂ ಒಂದೇನೋ ಎಕ್ಸ್ಟ್ರಾ ಬರೋದು, ಆಮೇಲೆ ತತ್ಯಾಗ, ಆ ದೇಹವನ್ನು ಒಂದ್ಸರಿ ಬಿಟ್ಕೊಡೋದು. ಪರಾಧೀನ ವಿಶೇಷ ದೇಹವನ್ನು ಪಡೆದ್ರೆ ಅದೇ ಜನ್ಮ, ಪರಾಧೀನ ವಿಶೇಷ ದೇಹದ ತ್ಯಾಗ ಆದ್ರೆ ಅದೇ ಮರಣ ಅಂತ. ಹೀಗಾದ್ರೆ ಅವನ ಹೇಗೆ ಪರಮಾತ್ಮ ಆಗ್ತಾನೆ? ಅವನೊಬ್ಬ ಬೇರೊಬ್ಬ ದೇವತೆ ಆದ ಅಷ್ಟೇ ಬಹಳ ಅಂದ್ರೆ ಅಂತ ನಮ್ಗನ್ಸ್ಬಹುದು. ಅದಿಲ್ಲಿ ಅಂತೂ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ, ತಿಳ್ಕೋಬೇಕು ನಾವು. ಅಂತೂ ಜೀವನಿಗೆ ಜನ್ಮ ಲಯ ಇದೆ ಅಂದ್ರೆ ಏನರ್ಥ? ಲಯ ಇಲ್ಲ ಅಂದ್ರೆ ಏನರ್ಥ? ಅವನ ಸ್ವರೂಪಕ್ಕೆ ಜನ್ಮವಿಲ್ಲ, ಸ್ವರೂಪಕ್ಕೆ ಲಯ ಇಲ್ಲ ಅಂತ ಅರ್ಥ. ಆದ್ರೂ ಜೀವನಿಗೂ ಜನ್ಮವಿದೆ, ಲಯ ಇದೆ. ಹೇಗೆಂದ್ರೆ ಪರಾಧೀನ ವಿಶೇಷ ಅವಾಪ್ತಿ ಮತ್ತು ತತ್ಯಾಗ. ಅದರಂತೆಯೇ ಇವನಿಗೂ ಕೂಡ ಈ ಪರಮಾತ್ಮನಿಗೆ ಎಲ್ಲಿಯಾದ್ರೂ ಜನ್ಮಲಯ ಇಲ್ಲ ಅಂತ ಹೇಳಿದ್ರೆ ಅವನ ಸ್ವರೂಪಕ್ಕಿಲ್ಲ ಅಂತ ಅರ್ಥ. ಜನ್ಮಲಯ ಇದೆ ಅಂತ ಹೇಳಿದ್ರೆ ಪರಾಧೀನವಾದ ಇನ್ನೊಬ್ಬ ಯಾವನೋ ಒಬ್ಬನಿಗೆ ಅಧೀನವಾದ ವಿಶೇಷವಾದಂತಹ ಒಂದು ದೇಹ ಬಂದಿದೆ, ಮತ್ತು ಅದು ಹೋಗಿದೆ ಅಂತ ಅರ್ಥ. ಆದ್ರಿಂದ ವ್ಯವಸ್ಥಾ ಉಪಪತ್ತೇ, ಆದ್ರಿಂದ ಈ ವ್ಯವಸ್ಥೆಯನ್ನು ನಾವು ಹೊಂದಿಸಬಹುದು ಅಂತ ಈ ಥರ ಪ್ರಶ್ನೆ ಬಂದ್ರೆ ಇತ್ಯತಃ ಪ್ರಾಪ್ತಂ ಅಸಂಭವಸ್ತು ಸತೋನುಪಪತ್ತೇ ಅಂತ. ಅದಕ್ಕೆ ಈ ಸೂತ್ರ ಉತ್ತರ ಕೊಡ್ತಾ ಇದೆ. 2ನೇ ಅಧ್ಯಾಯದ 3ನೇ ಪಾದದ 9ನೇ ಸೂತ್ರ ಇದು. ಹಿಂದೆ ಬಂದದ್ದು 15, 16ನೇ ಸೂತ್ರಗಳು. ಇದಲ್ಲದೆ ನಾವು ನೋಡುವಂತಹ ಈ ಅಸಂಭವಾಧಿಕರಣ ಅಂತ ಏನಿದೆಯಲ್ಲ, ಈ ಅಸಂಭವಾಧಿಕರಣಕ್ಕೆ ಸಂಬಂಧಪಟ್ಟಂತೆ ನಾ ಆತ್ಮ ಶ್ರುತೇ ನಿತ್ಯತ್ವಾಚ ತಾಭ್ಯ ಇತಿ ಅಧಿಕರಣದ್ವಯಂ. ಇದ್ರ ಮುಂದೆ ಮತ್ತೊಂದು ಅಧಿಕರಣವೂ ಇದೆ. ಈ 2 ಅಧಿಕರಣಗಳು ಸೇರಿ ಅದನ್ನ ನಮಗೆ ಬೇಕಾದ ಉತ್ತರ ಕೊಡ್ತೇವೆ ಅಂತ ಅದರ ಅರ್ಥ. ಮುಂದೆ ನಾವು ನೋಡುವಂಥ ಆತ್ಮಾಧಿಕರಣ ಅಂತ ಏನಿದೆಯಲ್ಲ, ಅದು 2ನೇ ಅಧ್ಯಾಯದ 3ನೇ ಪಾದದ 17ನೇ ಸೂತ್ರ. ಒಂದು 9ನೇ ಸೂತ್ರ, ಇನ್ನೊಂದು 17ನೇ ಸೂತ್ರ. ಅದನ್ನ ಈಗ ನಾವು 49ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ನೋಡ್ತಾ ಇದ್ದೇವೆ. 48ರಲ್ಲಿ 15 ಮತ್ತು 16ನೇ ಸೂತ್ರಗಳು ನೋಡಿದ್ವಿ. ಹೀಗೆ ನಡುವೆ ಒಂದಾದ್ಮೇಲೆ ಒಂದು ಯಾಕೆ ಬಂದಿಲ್ಲ ಇವು ಅಂತ ಅನ್ನೋದನ್ನ ಮುಂದೆ ನೋಡೋಣ. ನನಗೂ ಅದನ್ನೆಲ್ಲ ಪೂರ್ಣವಾಗಿ ಅವಲೋಕನ ಮಾಡಿದಾಗಲೇ ನನಗದು ಗೊತ್ತಾದಿತ್ತು, ಈಗ ಗೊತ್ತಾಗಲಿಕ್ಕಿಲ್ಲ. ಅದನ್ನ ಮುಂದೆ ನೋಡೋಣ. ಇತಿ ಅಧಿಕರಣ ದ್ವಯಂ ತದರ್ಥಮಾಹ ಸೋನುತ್ಪತ್ತಿ ಲಯಕರ್ತ ಅಂತ. ಇದನ್ನ ಆಚಾರ್ಯರು ಸೋನುತ್ಪತ್ತಿ ಲಯಕರ್ತ ಜೀವಸ್ತದ್ವಶಕಶ್ರುತಃ ಅಂತ ಹೀಗೆ ಆಚಾರ್ಯರು ಅದನ್ನ ಅರ್ಥ ಹೇಳಿದ್ದಾರೆ. ಆ ಪರಮಾತ್ಮನು ಅನುತ್ಪತ್ತಿ ಲಯ, ನಾಶವಿಲ್ಲದವನು, ಹುಟ್ಟಿಲ್ಲದವನು ಮತ್ತು ನಾಶವಿಲ್ಲದವನು, ಕರ್ತ, ಜಗತ್ತಿರೋದಕ್ಕೂ ಕೂಡ ಕರ್ತೃವಾಗಿದ್ದಾನೆ ಅಂತ ಹೀಗಾದ್ರ ತಾತ್ಪರ್ಯ ಆಗ್ತದೆ. ಮುಂದೆ ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ ಸಹ ಆ ಪರಮಾತ್ಮ ಸೋನುತ್ಪತ್ತಿ ಲಯಕರ್ತ ಅಂತಿದೆಯಲ್ಲ, ಸಹ ಅಶೇಷ ಜನ್ಮಲಯ ಹೇತುತ್ವೇನ ಪ್ರಸ್ತುತೋ ಹರಿಹಿ. ಜಗತ್ತೆಲ್ಲದ ಸಕಲ ಜಗತ್ತಿನ ಹುಟ್ಟು ಮತ್ತು ನಾಶಕ್ಕೆ ಕಾರಣ ಎಂಬುದಾಗಿ ಈಗ ಪ್ರಸ್ತುತನಾದವನು ಭಗವಂತ. ಆ ಹರಿ
ಪರಾಧೀನ ವಿಶೇಷಾವಾಪ್ತಿ ರೂಪ ಉತ್ಪತ್ತಿ ಶೂನ್ಯ. ಯಾವುದೇ ಥರದ ಉತ್ಪತ್ತಿಯೂ ಇಲ್ಲ. ಪರಾಧೀನ ವಿಶೇಷಾವಾಪ್ತಿ ಅನ್ನುವ ಉತ್ಪತ್ತಿಯೂ ಅವನಿಗಿಲ್ಲ. ಹಾಗೆ ದೇಹ ತ್ಯಾಗಾಖ್ಯ ಲಯಶೂನ್ಯಶ್ಚ ಇತ್ಯರ್ಥ. ದೇಹ ತ್ಯಾಗವೆಂಬ ಲಯ ಅವನಿಗಿದೆ ಅಂತಲೂ ಹೇಳಬಾರದು ನೀವು. ಕುತಃ ಯಾಕೆಂದ್ರೆ ಕರ್ತ ಇತಿ ಹೇತುಗರ್ಭ ವಿಶೇಷಣಂ, ಕರ್ತೃತ್ವ ಸ್ವತಂತ್ರತ್ವಾದಿತ್ಯರ್ಥ. ಸೋನುತ್ಪತ್ತಿ ಲಯ ಕರ್ತ ಅಂತಿದೆಯಲ್ಲ, ಕರ್ತ ಅನ್ನುವುದು ಸುಮ್ಮನೆ ವಿಶೇಷಣ ಅಲ್ಲ. ಸೋನುತ್ಪತ್ತಿ ಲಯ ಅನ್ನುವುದನ್ನು ಸಮರ್ಥನೆ ಮಾಡುವ ವಿಶೇಷಣವನ್ನು ತನ್ನ ಒಡಲಲ್ಲಿ ಇಟ್ಕೊಂಡ ವಿಶೇಷಣ ಅದು. ಕರ್ತೃ ಆದ್ರಿಂದ ಅಂದ್ರೆ ಸ್ವತಂತ್ರ ಆದ್ರಿಂದ ಅಂತ ಅರ್ಥ. ಯಾಕೆಂದ್ರೆ ಸ್ವತಂತ್ರ ಕರ್ತ ಅಂತ ಈ ಪಾಣಿನಿ ವ್ಯಾಕರಣದಲ್ಲಿಯೂ ಕೂಡ ಇದ್ದೇ ಇದೆ. ಕರ್ತ ಅಂದ್ರೆ ಅವನು ಸ್ವತಂತ್ರನೇ ಆಗಿರ್ತಾನೆ ಅಂತ ಅದರ ಅರ್ಥ. ತಜ್ಜನ್ಮಶ್ರುತಿ ವಾಯೋ ಈಶಜನ್ಯತ್ವಪರ ವಿಲೀನ ಶ್ರುತಿಯರೂಪಿ ಅಪಿಹಿತತ್ವಪರ ಇತಿ ಭಾವ. ಹಾಗಾದ್ರೆ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತಿದೆಯಲ್ಲ, ಅಸತಸ್ಸದಜಾಯತ ಅಂತ ಬಂದಿದೆಯಲ್ಲ, ಅದು ಅಸತ್ತಿನಿಂದ ಸತ್ತು ಹುಟ್ಟಿತು ಹೇಗೆ? ಹಾಗಾದ್ರೆ ಸತ್ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಅದು ಹೇಗೆ ಹುಟ್ಟಿತು ಅಂದ್ರೆ, ಸತ್ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಅಲ್ಲ. ಸತ್ ಶಬ್ದಕ್ಕೆ ವಾಯು ಅಂತ ಅರ್ಥ, ಅಸತ್ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಸತ್ಶಬ್ದ ವಾಚ್ಯನಾದ ವಾಯು ಅಸತ್ ಶಬ್ದ ವಾಚ್ಯನಾದ ಪರಮಾತ್ಮನಿಂದ ಹುಟ್ಟಿದ ಅಂತ ಅರ್ಥ. ಅಲ್ಲಿ ಸತ್ಶಬ್ದದಿಂದ ಪರಮಾತ್ಮನ ಇಟ್ಕೊಂಡಿಲ್ಲ. ಹಾಗೆ ಅಂತಸ್ತಮಸಿ ನಿಲೀನ ಅಂತ ಬಂದಿದೆಯಲ್ಲ, ವಿಲೀನ ನಿಲೀನ ಅಂದ್ರೆ ಅವನು ಅಂತರ್ಹಿತನಾಗ್ತಾನೆ ಅಂತ ಅರ್ಥ. ನಷ್ಟ ಆಗಿಬಿಡ್ತಾನೆ ಅಂತಲ್ಲ, ದೇಹತ್ಯಾಗ ಹೊಂದುತ್ತಾನೆ ಅಂತ ಅರ್ಥ ಅಲ್ಲ. ಎಲ್ಲವನ್ನೂ ನಾಶಪಡಿಸಿ ಜಗತ್ತೆಲ್ಲವನ್ನು ಲಯಗೊಳಿಸಿ ತಾನು ಕೂಡ ತಮಸ್ಸಿನಲ್ಲಿ ಲೀನ ಆಗ್ತಾನೆ ಅಂತ ಅರ್ಥ. ತಮಸ್ಸಿನಲ್ಲಿ ಗುಪ್ತನಾಗಿಬಿಡ್ತಾನೆ ಅಂತ ಹಾಗೆ ಅರ್ಥ. ಅದಕ್ಕೆ ತಮಸ್ಸು ಅಂದ್ರೆ ಕತ್ತಲಿನಲ್ಲೇ ಹೋಗಿಬಿಡ್ತಾನೆ. ನಮ್ಗೆ ಯಾರಿಗೂ ಕಾಣದೇ ಇರುವಂತೆ ಅವನು ಕತ್ತಲಾಗಿಬಿಡ್ತಾನೆ ಅಂತ, ಕತ್ತಲಿಗೆ ಹೋಗಿಬಿಡ್ತಾನೆ ಅಂತ ಅರ್ಥ. ಅದಕ್ಕೊಂದು ತುಂಬಾ ಸುಂದರವಾದ ಅರ್ಥನೂ ಹೇಳಬಹುದು. ತಮಸ್ಸಂದ್ರೆ ದುರ್ಗಾದೇವಿ, ತಮಸಿ ನಿಲೀನಃ, ಜಗತ್ತೆಲ್ಲವನ್ನು ನಾಶಗೊಳಿಸಿ ತಾನು ಆ ಲಕ್ಷ್ಮೀದೇವಿಯ ಆಲಿಂಗನದಲ್ಲಿ ವಿಲೀನನಾಗ್ತಾನೆ ಅಂತ ಅರ್ಥ ಅಂತ ಹೀಗೊಂದು ಅರ್ಥ ಹೇಳ್ಬೋದು. ಅದು ಯಾರು ಹಿರಿಯ ವ್ಯಾಖ್ಯಾನಕಾರ ಹೇಳಿದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಒಂದು ಅರ್ಥ ಕಂಡದ್ದನ್ನು ಹೇಳಿದೆ. ಯಾಕೆಂದ್ರೆ ಈ ಭಾಗವತ ತಾತ್ಪರ್ಯದಲ್ಲೆಲ್ಲ ಅದಕ್ಕೊಂದು ಬೇರೆ ಬೇರೆ ಪ್ರಸಂಗಗಳಲ್ಲಿ ಹರೇಹೇ ಅತಿ ಸಾಮೀಪ್ಯಮೇವ ಲಕ್ಷ್ಮ್ಯಾ ಲಯ ಅಂತ ಹೀಗೆಲ್ಲ ಏನೇನೋ ವರ್ಣನೆ ಮಾಡಿದ್ದಾರೆ. ಆ ಶ್ಲೋಕ ನನಗೆ ನೆನಪಿಗೆ ಬರ್ತಿಲ್ಲ. ಪ್ರಳಯ ಕಾಲದಲ್ಲಿ ಹರೇಹೇ ಅತಿ ಸಾಮೀಪ್ಯಂ, ಅತಿ ಸಮೀಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಪರಮಾತ್ಮನಿಗೆ ಅಂತ ಇದೆ ಅಲ್ಲಿ. ಆದ್ರಿಂದ ಅವನು ಅವಳ ಆಲಿಂಗನದಲ್ಲಿ ಇರ್ತಾನೆ ಅಂತ ಇದೆಲ್ಲ 3ನೇ 4ನೇ ಸ್ಕಂದಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ ನೆನಪಿದೆ. ಮುಂದೆ ಯಾವಾಗಾದ್ರೂ ಅದಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಶ್ಲೋಕವನ್ನು ಹೇಳ್ತೇನೆ ಅಂತ. ಹಾಗೆ ಅದನ್ನ ನೆನಪು ಮಾಡ್ಕೊಂಡಿದ್ರಿಂದ ಪ್ರಕೃತಿಯ ಆಲಿಂಗನದಲ್ಲಿ ಅವಳ ಜೊತೆ ಏಕಾಂತದಲ್ಲಿ ಅವನು ನಿಗೂಢನಾಗಿ ಬಿಡ್ತಾನೆ ಅಂತ ಅದರ ಅರ್ಥ ಇರೋದು ನಿಶ್ಚಿತ. ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಲಕ್ಷ್ಮೀದೇವಿಗೆ ಲಯ ಅಂದ್ರೆ ಏನು? ಭಗವಂತನ ಅತ್ಯಂತ ಸಾಮೀಪ್ಯ ಅಂತ. ಹಾಗೇನೆ ಭಗವಂತನು ಕೂಡ ಲೀಲೀನನಾಗೋದು ಅಂದ್ರೆ ಏನು? ಲಕ್ಷ್ಮೀದೇವಿಗೆ ಲಯ ಅಂದ್ರೆ ಭಗವಂತನ ಅತ್ಯಂತ ಸಾಮೀಪ್ಯ. ಭಗವಂತನಿಗೆ ತಮಸ್ಸಿನಲ್ಲಿ ಲಯ ಅಂದ್ರೆ ಅವಳ ಜೊತೆ ಏಕಾಂತದಲ್ಲಿ ಅವನಿದ್ದು ಬಿಡೋದು ಅಂತ. ಹೀಗಾದ್ರ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಅರ್ಥನೂ ಮಾಡಬಹುದು. ಸಿದ್ಧಾಂತಕ್ಕೆ ವಿರುದ್ಧ ಏನಾಗ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.